ಆತ್ಮೀಯ ವಿದ್ಯಾರ್ಥಿಗಳೇ, SPK ಇಂಗ್ಲಿಷ್ ಅಕಾಡೆಮಿಗೆ ಸ್ವಾಗತ. ಸೊ ಇವತ್ತಿನ ಒಂದು ವಿಡಿಯೋದಲ್ಲಿ ನಾವು ಪಾಸ್ಟ್ ಪರ್ಫೆಕ್ಟ್ ಟೆನ್ಸ್ ಬಗ್ಗೆ ನಿಮಗೆ ಹೇಳ್ಕೊಡ್ತಾ ಇದ್ದೇನೆ. ಪಾಸ್ಟ್ ಪರ್ಫೆಕ್ಟ್ ಟೆನ್ಸ್ ಅಂತಂದ್ರೆ ಏನು, ಪಾಸ್ಟ್ ಪರ್ಫೆಕ್ಟ್ ಟೆನ್ಸ್ ಅಲ್ಲಿ ಯಾವ ವರ್ಬ್ ಫಾರ್ಮ್ ಇರುತ್ತೆ ಮತ್ತು ಯಾವ ಹೆಲ್ಪಿಂಗ್ ವರ್ಬ್ ಇರುತ್ತೆ, ಅದರಲ್ಲಿ ಅಸರ್ಟಿವ್, ನೆಗೆಟಿವ್ ಹಾಗೂ ಇಂಟ್ರಾಗೇಟಿವ್ ಸೆಂಟೆನ್ಸ್ನ ಪ್ಯಾಟರ್ನ್ ಹೇಗಿರುತ್ತೆ ಅನ್ನೋದನ್ನು ಈ ವಿಡಿಯೋದಲ್ಲಿ ನಾನು ಇವತ್ತು ನಿಮ್ಮ ಜೊತೆಗೆ ಡಿಸ್ಕಸ್ ಮಾಡ್ತಾ ಇದ್ದೇನೆ. ಸೊ ನೀವೇನಾದರೂ ಮೊದಲ ಬಾರಿಗೆ ನಮ್ಮ ಚಾನಲ್ ನೋಡ್ತಾ ಇದ್ದರೆ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ, ಲೈಕ್ ಮಾಡಿ ಮತ್ತು ಈ ವಿಡಿಯೋವನ್ನು ನಿಮ್ಮ ಫ್ರೆಂಡ್ಸ್ಗೆ ಮತ್ತು ರಿಲೇಟಿವ್ಸ್ಗೆಲ್ಲ ಶೇರ್ ಮಾಡಿ. ಸೊ ನಮ್ಮ ವಿಡಿಯೋದಲ್ಲಿ SPK ಇಂಗ್ಲಿಷ್ ಅಕಾಡೆಮಿ ಯೂಟ್ಯೂಬ್ ಚಾನಲಲ್ಲಿ ಎಲ್ಲ ಗ್ರಾಮರ್ ವಿಡಿಯೋಗಳನ್ನು ಕೂಡ ಸ್ಮಾರ್ಟ್ ಬೋರ್ಡಲ್ಲಿ ಡಿಸ್ಕಸ್ ಮಾಡಿ ನಾವು ಈಗ ಹಾಕ್ತಾ ಇದ್ದೇವೆ. ಸೊ ಈಗ 10 ಸೀರೀಸ್ ಪ್ರೆಸೆಂಟಲ್ಲಿ 10 ಸೀರೀಸ್ ನಡೆದಿದೆ. ಈಗಾಗಲೇ 4 ಟೆನ್ಸ್ಗಳನ್ನು ನಾವು ಆಲ್ರೆಡಿ ಅಪ್ಲೋಡ್ ಮಾಡಿದ್ದೇವೆ. ಸೊ ಇನ್ನುಳಿದ ಎಲ್ಲ ಟೆನ್ಸ್ಗಳನ್ನು ಕೂಡ ಈ ಒಂದು ನಮ್ಮ ಚಾನಲಲ್ಲಿ ಹಾಕ್ತಾ ಇರ್ತೀವಿ. ಸೊ ಒಂದೇ ಸಾರಿಗೆ ಚಾನಲನ್ನು ನೋಡಿದಾಗ ಎಲ್ಲ ಗ್ರಾಮರ್ ಪ್ಯಾಕೇಜ್ ಕಂಪ್ಲೀಟ್ ಆಗಿ ಸಿಗುವಂಥದ್ದು ನಮ್ಮ ಚಾನಲ್ನಲ್ಲಿ ಮಾತ್ರ. ಬನ್ನಿ ವಿಡಿಯೋವನ್ನು ಪ್ರಾರಂಭಿಸೋಣ. ನೋಡಿ, ಪಾಸ್ಟ್ ಪರ್ಫೆಕ್ಟ್ ಟೆನ್ಸ್ ಅಂತಂದ್ರೆ ಏನು? ವಾಟ್ ಡು ಮೀನ್ ಬೈ ಪಾಸ್ಟ್ ಪರ್ಫೆಕ್ಟ್ ಟೆನ್ಸ್? ವೇರ್ ದಿಸ್ ಟೆನ್ಸ್ ಇಸ್ ಯೂಸ್ಡ್? ವಾಟ್ ಇಸ್ ದ ಮೀನಿಂಗ್ ಆಫ್ ಪಾಸ್ಟ್ ಪರ್ಫೆಕ್ಟ್ ಟೆನ್ಸ್? What is the sentence pattern and the verb form in this tense? We discuss now in this video. See, past perfect tense. So meaning, see, when a tense is used to show that an action had completed earlier before another action began. ಅಂತಂದ್ರೆ ಪಾಸ್ಟ್ ಅಲ್ಲಿ ಅಂದ್ರೆ ಹಿಂದೆ, ಈಗಲ್ಲ, ಹಿಂದೆ ಇನ್ನೊಂದು ಕ್ರಿಯೆ ಪ್ರಾರಂಭವಾಗುವುದಕ್ಕಿಂತ ಮೊದಲೇ ಒಂದು ಕ್ರಿಯೆ ಮುಗಿದಿದ್ರೆ ಅದಕ್ಕೆ ನಾವು ಕರಿತೀವಿ ಅಂತಂದ್ರೆ ಪಾಸ್ಟ್ ಪರ್ಫೆಕ್ಟ್ ಟೆನ್ಸ್ ಅಂತ ಕರಿತೀವಿ. ಹೇಳಿ, an action had completed. See, an action had completed earlier before another action began. ಅಂದ್ರೆ ಇನ್ನೊಂದು ಕ್ರಿಯೆ ಪ್ರಾರಂಭವಾಗುವುದಕ್ಕಿಂತ ಮೊದಲೇ ಒಂದು ಕ್ರಿಯೆ ಮುಗಿದಿತ್ತು ಅಂತಂದ್ರೆ ಅಂಥದಕ್ಕೆ ನಾವೇನಂತೀವಿ, ಅಂಥ ಕ್ರಿಯೆಗಳನ್ನು ನಾವು ಪಾಸ್ಟ್ ಪರ್ಫೆಕ್ಟ್ ಟೆನ್ಸ್ ಅಲ್ಲಿ ಎಕ್ಸ್ಪ್ರೆಸ್ ಮಾಡಬೇಕು. ಅಂಥ ಕ್ರಿಯೆಗಳಿಗೆ ಪಾಸ್ಟ್ ಪರ್ಫೆಕ್ಟ್ ಟೆನ್ಸ್ ಅನ್ನು ನಾವು ಬಳಸಬೇಕು ಅಂತ ಹೇಳಿ ನಾನು ಹೇಳ್ತೇನೆ. ಸೊ ಎಕ್ಸಾಂಪಲ್ ಅನ್ನ ನೋಡೋಣ. ನೋಡಿ, ಅಸರ್ಟಿವ್ ಸೆಂಟೆನ್ಸ್ ಅಲ್ಲಿ ಪ್ಯಾಟರ್ನ್ ಹೇಗಿರುತ್ತೆ ಅಂತ ನೋಡೋಣ ಈಗ. ಸೊ ನಾನು ಎಲ್ಲ ಸೆಂಟೆನ್ಸ್ಗಳನ್ನು ಕೂಡ ಎಲ್ಲ ಟೆನ್ಸಲ್ಲಿ ಎಲ್ಲ ಸೆಂಟೆನ್ಸ್ಗಳನ್ನು ಕೂಡ ನಾನು ಇಲ್ಲಿ ಡಿಸ್ಕಸ್ ಮಾಡ್ತೇನೆ. ಯಾಕಂದರೆ ಇಲ್ಲಿ ಟೆನ್ಸ್ ಮತ್ತು ಸೆಂಟೆನ್ಸನ್ನು ಎರಡೂ ಒಂದೇ ಸಾರಿಗೆ ನಿಮ್ಮ ಜೊತೆಗೆ ಚರ್ಚೆ ಮಾಡೋದ್ರಿಂದ ನಿಮಗೆ ಈ ಟೆನ್ಸ್ ಫಾರ್ಮ್ ಗೊತ್ತಾಗ್ತದೆ, ಹಾಗೆ ಸೆಂಟೆನ್ಸ್ ಟೈಪ್ ಆಫ್ ಸೆಂಟೆನ್ಸ್ ಕೂಡ ಗೊತ್ತಾಗ್ತದೆ ಅಂತ. ನೋಡಿ, ಫಸ್ಟ್ಗೆ ಅಸರ್ಟಿವ್ ಸೆಂಟೆನ್ಸ್ ಅಲ್ಲಿ ನೋಡೋಣ. ನೋಡಿ, ಅಸರ್ಟಿವ್ ಸೆಂಟೆನ್ಸ್ ಅಲ್ಲಿ ಪಾಸ್ಟ್ ಪರ್ಫೆಕ್ಟ್ ಟೆನ್ಸ್ ಅಲ್ಲಿ ಪ್ಯಾಟರ್ನ್ ಏನಿರುತ್ತೆ ನೋಡಿ. ತಮಗೆ ಗೊತ್ತೇ, ಸಬ್ಜೆಕ್ಟ್ ಇರುತ್ತೆ, ಹಾಗೆ ಇಲ್ಲಿ ಹೆಲ್ಪಿಂಗ್ ವರ್ಬ್ ಅಂತ ಹೇಳ್ತೀವಲ್ಲ, ಹ್ಯಾಡ್ ಅನ್ನುವಂತ ಒಂದು ಹೆಲ್ಪಿಂಗ್ ವರ್ಬ್ ಇರುತ್ತೆ. ವರ್ಬ್ ಫಾರ್ಮ್ V3 ಇರುತ್ತೆ, ಹಾಗೆ ಆಬ್ಜೆಕ್ಟ್ ಇರುತ್ತೆ. ಸೊ V3 ಅಂತಂದ್ರೆ ಈಗಾಗಲೇ ಪರ್ಫೆಕ್ಟ್ ಟೆನ್ಸ್ ಅಲ್ಲಿ, ಪ್ರೆಸೆಂಟ್ ಪರ್ಫೆಕ್ಟ್ ಟೆನ್ಸ್ ಅಲ್ಲಿ ನಿಮ್ಗೆ ಹೇಳಿದ್ದೇನೆ. ನೋಡಿ, ಫಾರ್ ಎಕ್ಸಾಂಪಲ್ ಒಂದು ಎಕ್ಸಾಂಪಲ್ ಅನ್ನ ತಗೊಂಡ್ರೆ, ಗೋ, ದಿಸ್ ಇಸ್ V1. ಸೊ ವೆಂಟ್, ಸೊ ದಿಸ್ ಇಸ್ V2. This is gone. Go, went, gone ಅಂದ್ರೆ V3. ಸೊ ನಮಗೆ ಪರ್ಫೆಕ್ಟ್ ಟೆನ್ಸ್ ಅಲ್ಲಿ ಬೇಕಾಗಿರುವಂತ ವರ್ಬ್ ಫಾರ್ಮ್ ಅಂತಂದ್ರೆ V3 ಅನ್ನ ನಾವು ಇಲ್ಲಿ ತಗೊಳ್ತಾ ಇದ್ದೀವಿ. ಇಲ್ಲಿ V3 ಮೀನ್ಸ್ ಇದೆ ಗೋ, ವೆಂಟ್, ಗಾನ್. ಥರ್ಡ್ ವರ್ಬ್ ಅನ್ನು ನಾವು ಎಲ್ಲಾ ಪರ್ಫೆಕ್ಟ್ ಟೆನ್ಸ್ ಗಳಲ್ಲಿ ಬಳಸ್ತೀವಿ. ನೋಡಿ, ಸೊ ಎಕ್ಸಾಂಪಲ್ ನೋಡಿ, ಚಂದ್ರು ಹ್ಯಾಡ್, ಪಾಸ್ಟ್ ಪರ್ಫೆಕ್ಟ್ ಇದೆ, ಹ್ಯಾಡ್ ರೆಡ್. ಸೊ ರೀಡ್, ರೆಡ್ ಅಂತ. ಎ ನೈಸ್ ಬುಕ್. ನೋಡಿ, she had prepared coffee. ನೋಡಿ, she had prepared coffee. So that is verb 3 and also had helping verb. ನೋಡಿ, the girls had swum across the river. ಹಾಗೆ ಇಲ್ಲಿ ಹ್ಯಾಡ್ ಇದೆ, ಹಾಗೆ ಸ್ವಮ್ V3 ಇದೆ ಇಲ್ಲಿ. ಸೊ ನೆಕ್ಸ್ಟ್, ದ ಸ್ಟೂಡೆಂಟ್ಸ್ ಹ್ಯಾಡ್ ಅಸೆಂಬಲ್ಡ್ V3, ಹ್ಯಾಡ್ ಪ್ಲಸ್ V3 at the
auditorium. Next, the children had finished the task. The children had finished the task. So ಈ ರೀತಿಯಾಗಿ ಪಾಸ್ಟ್ ಪರ್ಫೆಕ್ಟ್ ಅಲ್ಲಿ ಅಸರ್ಟಿವ್ ಸೆಂಟೆನ್ಸ್ ಪ್ಯಾಟರ್ನ್ ಗಳನ್ನು ನಾವಿಲ್ಲಿ ನೋಡಬಹುದು. ನೆಕ್ಸ್ಟ್ ನೆಗೆಟಿವ್ ಗಳನ್ನ ನೋಡೋಣ. ನೋಡಿ ನೆಗೆಟಿವ್ ಹೇಗಿರುತ್ತೆ, ನೆಗೆಟಿವ್ ಫಾರ್ಮುಲಾ ನೆಗೆಟಿವ್ ಸೆಂಟೆನ್ಸ್ ಹೇಗೆ ಮಾಡೋದಿರುತ್ತೆ ನೋಡಿ. ನಾವೇ ಫಾರ್ಮುಲಾ ಇದೆ ಇಲ್ಲಿ. ಸೊ ಸಬ್ಜೆಕ್ಟ್ ಇದೆ, ಆಮೇಲೆ ಹ್ಯಾಡ್ ಇದೆ. ಸೊ ಯಾವುದೇ ಸೆಂಟೆನ್ಸ್ ಅಲ್ಲಿ ನಾಟ್ ಅನ್ನ ನಾವು ಸೇರಿಸಬೇಕು, ಆಡ್ ಮಾಡಬೇಕು ಅಂತಂದ್ರೆ ಇನ್ಸರ್ಟ್ ಮಾಡಬೇಕಂದ್ರೆ ಹೆಲ್ಪಿಂಗ್ ವರ್ಬ್ ನಂತರ ಮಾಡಬೇಕು. ಸೊ ಇಲ್ಲಿ ಹೆಲ್ಪಿಂಗ್ ವರ್ಬ್ ಇದೆ, ಸೊ ಇಲ್ಲಿ ನಾಟ್ ಇರುತ್ತೆ. ಆನಂತರ ಇದು V3 ಆಸ್ ಇಟ್ ಇಸ್, ದಿಸ್ ಇಸ್ ಆಬ್ಜೆಕ್ಟ್. ಇದು ಹೇಗಪ್ಪ ಅಂತಂದ್ರೆ ಪಾಸ್ಟ್ ಪರ್ಫೆಕ್ಟ್ ಟೆನ್ಸ್ ಅಲ್ಲಿ ನೆಗೆಟಿವ್ ಫಾರ್ಮ್ ಒಂದು ಪ್ಯಾಟರ್ನ್ ಈ ರೀತಿ ಇರುತ್ತೆ. ಸೊ ನೋಡಿ ಇಲ್ಲಿ ಶಿ ಹ್ಯಾಡ್ ನಾಟ್, ನೋಡಿ ಇಲ್ಲಿ V3 ವರ್ಬ್ ಇದೆ, ಆಮೇಲೆ ಹೆಲ್ಪಿಂಗ್ ವರ್ಬ್ ಇದೆ. ಇವೆರಡರ ಮಧ್ಯದಲ್ಲಿ ನಾವಿಲ್ಲಿ ಸೊ ನಾಟ್ ಅನ್ನ ಸೊ ಆಡ್ ಮಾಡಿದ್ದೇವೆ. ಸಿ ಹ್ಯಾಡ್ ನಾಟ್ ಪ್ರಿಪೇರ್ಡ್ ಕಾಪಿ, ಅವಳು ಕಾಪಿಯನ್ನು ಪ್ರಿಪೇರ್ ಮಾಡಿದ್ದಿಲ್ಲ. ಸೊ ಅದೇ ಸೇಮ್ ದ ಫಾರ್ಮರ್ಸ್ ಹ್ಯಾಡ್ ನಾಟ್ ಸೋಲ್ಡ್ ದ ಫೀಲ್ಡ್ಸ್. ನೋಡಿ ಸೋಲ್ಡ್, ದಿಸ್ ಈಸ್ V3, ದಿಸ್ ಈಸ್ ಹೆಲ್ಪಿಂಗ್ ವರ್ಬ್ ಹ್ಯಾಡ್, ದಿಸ್ ಈಸ್ ನಾಟ್. ನೋಡಿ ದ ಫಾರ್ಮರ್ಸ್ ಹ್ಯಾಡ್ ನಾಟ್ ಸೋಲ್ಡ್ ದ fields. See next, the vendor had not sold. See sell, sold means sell, sold, sold. So V1, V2, V3. So ಈ ರೀತಿಯಾಗಿರ್ತದೆ ನೋಡಿ. The vendor had not sold vegetables. ನೋಡಿ ಪಾಸ್ಟ್ ಪರ್ಫೆಕ್ಟ್ ಟೆನ್ಸ್ ಅಲ್ಲಿ ಒಂದೇ ಒಂದು ಹೆಲ್ಪಿಂಗ್ ವರ್ಬ್ ಅನ್ನು ಬಳಸ್ತೀವಿ. ಸೊ ಅದು ಕೂಡ ಹ್ಯಾಡ್ ಅನ್ನುವಂಥದ್ದು ನಮಗೆ ಗೊತ್ತಿರಬೇಕು. ಒಂದೇ ಹೆಲ್ಪಿಂಗ್ ವರ್ಬ್, ದಟ್ ಈಸ್ ಹ್ಯಾಡ್. ಈಗ ಇಂಟ್ರಾಗೇಟಿವ್ ಸೆಂಟೆನ್ಸ್ ಅನ್ನು ನೋಡೋದು. ನೋಡಿ ಸೊ ಇಂಟ್ರಾಗೇಟಿವ್ ಸೆಂಟೆನ್ಸ್ ಅದರಲ್ಲಿ ಎಸ್ ಆರ್ ನೋ ಕ್ವಶನ್ಸ್ ಗಳನ್ನ ಹೇಗೆ ಮಾಡೋದು ಅಂತ ನೋಡಿ. ಯಾವುದೇ ಇಂಟ್ರಾಗೇಟಿವ್ ಸೆಂಟೆನ್ಸ್ ಅಲ್ಲಿ ಎಸ್ ಆರ್ ನೋ ಕ್ವಶನ್ ಮಾಡಬೇಕಂತಂದ್ರೆ ಹೆಲ್ಪಿಂಗ್ ವರ್ಬ್ ಅನ್ನ ಫಸ್ಟ್ ತಗೋಬೇಕು ಸೆಂಟೆನ್ಸ್ ಅಲ್ಲಿ. ನೋಡಿ ಇಲ್ಲಿ ಹ್ಯಾಡ್ ಹೆಲ್ಪಿಂಗ್ ವರ್ಬ್ ಇದೆ, ಫಸ್ಟ್ ಇದೆ, ಆಮೇಲೆ ಸೊ ಸಬ್ಜೆಕ್ಟ್ ಇದೆ, ಆಮೇಲೆ ಇದು ವರ್ಬ್, ನೆಕ್ಸ್ಟ್ ಆಬ್ಜೆಕ್ಟ್ ಇದೆ, ಕ್ವಶನ್ ಮಾರ್ಕ್ ಇದೆ. ಸೊ ಯಾಕಂತಂದ್ರೆ ಇದು ಕ್ವಶನ್ ಇರೋದ್ರಿಂದ ಇಲ್ಲಿ ನಾವು ಕ್ವಶನ್ ಮಾರ್ಕ್ ಅನ್ನ ತಗೋಬೇಕು. ಸೊ ನೋಡಿ ಎಕ್ಸಾಂಪಲ್ ನೋಡಿ ನೋಡಿ ಹ್ಯಾಡ್ ಶಿ ರೆಡ್ ದ ಬುಕ್, ಹ್ಯಾಡ್ ಸಿ ರೆಡ್ ದ ಬುಕ್, ಅವಳ ಪುಸ್ತಕವನ್ನು ಓದಿದ್ದಳ ಅಂತ. ಹ್ಯಾಡ್ ಸಿ ರೆಡ್ ದ ಬುಕ್, ಕ್ವಶನ್ ಮಾರ್ಕ್. ನೆಕ್ಸ್ಟ್ ಎಕ್ಸಾಂಪಲ್ ನೋಡಿ ಹ್ಯಾಡ್ ಹಿ ಸಬ್ಜೆಕ್ಟ್ ಇದೆ, ನೋಡಿ ಇಲ್ಲಿ ಹೆಲ್ಪಿಂಗ್ ವರ್ಬ್ ಇದೆ, ಸಬ್ಜೆಕ್ಟ್. ಸೊ ಇಲ್ಲಿ ವರ್ಬ್ ಬರುತ್ತೆ ನೋಡಿ. ಹ್ಯಾಡ್ ಸಿ ಸೆಂಟ್ ಎನಿ ಮೆಸೇಜಸ್ ಟು ಹರ್, ಅವಳಿಗೆ ಅವನು ಅವಳಿಗೆ ಯಾವುದಾದ್ರೂ ಮೆಸೇಜ್ ಅನ್ನು ಕಳಿಸಿದ್ದನಾ ಅಂತ. ಸೊ ಈ ರೀತಿ. ಸೊ ನೆಕ್ಸ್ಟ್ ಹ್ಯಾಡ್ ಅಗೇನ್ ಹೆಲ್ಪಿಂಗ್ ವರ್ಬ್, ಸಿ ಸಬ್ಜೆಕ್ಟ್. ಸೊ ಹಿಯರ್ ಸಿ ಇಟ್ ಶುಡ್ ಬಿ ಸ್ಪೋಕನ್. ಹ್ಯಾಡ್ ದೇ ಸ್ಪೋಕನ್, V3. So yes, had they spoken the truth in the court, ಅವರು ನ್ಯಾಯಾಲಯದಲ್ಲಿ ಸತ್ಯವನ್ನು ನುಡಿದರ, ಸತ್ಯವನ್ನು ಹೇಳಿದರ, ಮಾತನಾಡಿದರ ಅಂತ. ಸೊ ದಟ್ ಇಸ್ ಸ್ಪೋಕನ್. ಸೊ ದಟ್ ಇಸ್ ಸೊ ನೆಕ್ಸ್ಟ್ ನೋಡಿ ಫಾರ್ಮುಲಾ ನೋಡಿ. ಕ್ವಶನ್ WH ಕ್ವಶನ್ಸ್ ಗಳನ್ನು ಹೇಗೆ ಮಾಡೋದು ಅಂತ ನೋಡಿ. ಫಾರ್ಮುಲಾ ಸೊ WH ಕ್ವಶನ್ ಗಳನ್ನು ಮಾಡಬೇಕು ಅಂತಂದ್ರೆ ಫಸ್ಟ್ ನಾವೇನು ತಗೋಬೇಕು, WH ವರ್ಡ್ ಯಾವ್ದಿರುತ್ತೆ, ವೆನ್, ವಾಟ್, ವೇರ್, ವೈ, ಹೌ ಅದನ್ನು ತಗೋಬೇಕು. ಸೊ ನೆಕ್ಸ್ಟ್ ನಾವೇನು ಮಾಡಬೇಕು, ಸೊ ಹೆಲ್ಪಿಂಗ್ ವರ್ಬ್, ಆಮೇಲೆ ಸಬ್ಜೆಕ್ಟ್, ಆಮೇಲೆ ವರ್ಬ್ ಇರುತ್ತೆ. ವರ್ಬ್ 1 ಇದ್ರೆ ವರ್ಬ್ 1, ವರ್ಬ್ 2 ಇದ್ರೆ ವರ್ಬ್ 2, ವರ್ಬ್ 3 ಇದ್ರೆ ವರ್ಬ್ 3. ಸೊ ಆಮೇಲೆ ಅಬ್ಜೆಕ್ಟ್ ಇರುತ್ತೆ. ಸೊ ದಿಸ್ ಇಸ್ ಕ್ವಶನ್ ಆಗಿರೋದ್ರಿಂದ ಇಲ್ಲಿ ಕ್ವಶನ್ ಮಾರ್ಕ್ ಇರುತ್ತೆ. ಸೊ WH ಕ್ವಶನ್ ಬಹಳ ಇಂಪಾರ್ಟೆಂಟ್ ನಮಗೆ ನೋಡಿ. ಫಸ್ಟ್ WH ಇದೆ ನೋಡಿ, ವೇರ್ ಹೆಲ್ಪಿಂಗ್ ವರ್ಬ್ ಇದೆ, ಸಿ ಸಬ್ಜೆಕ್ಟ್ ಇದೆ ನೋಡಿ, 1 ಇದು V3 ಇದೆ, ಸೊ ಅಬ್ಜೆಕ್ಟ್ ಇದೆ, ಹಾಗೆ ಕ್ವಶನ್ ಮಾರ್ಕ್. ಅಂದ್ರೆ ವೇರ್ ಹ್ಯಾಡ್ ದೇ won the match, ವೇರ್ ಹ್ಯಾಡ್ ದೇ won the match, ಅಥವಾ when had they won the match, why had they
won the match or how had they won the match ಅಂತಲೂ ಕೂಡ ಇಲ್ಲಿ ನಾವು ಕೇಳಬಹುದು. ಸೊ ಹಾಗೆ ನೋಡಿ ಇನ್ನೊಂದಿದೆ, ವಿಚ್ ನಾವೆಲ್ ಹ್ಯಾಡ್ ಕಲಾ ರಿಟನ್. ಕಲಾ ಯಾವ ನಾವೆಲ್ ಅನ್ನ, ಯಾವ ಕಾದಂಬರಿಯನ್ನ ಬರೆದಿದ್ದಳು ಅಂತ. ಅಂದ್ರೆ ಇಲ್ಲಿ ವಿಚ್ ನಾವೆಲ್ ಹ್ಯಾಡ್ ಕಲಾ ರಿಟನ್ ಅಂತ ಹೇಳಿ, ಇದು V3 ಅಗೇನ್. ಸೊ ಇಷ್ಟು ಏನಪ್ಪ ಅಂತಂದ್ರೆ ಈ ಪಾಸ್ಟ್ ಪರ್ಫೆಕ್ಟ್ ಟೆನ್ಸ್ ನಲ್ಲಿ ಬರುವಂತ ಅಸಿಡ್ ಸೆಂಟೆನ್ಸ್, ನೆಗೆಟಿವ್, ಹಾಗೆ ಇಂಟ್ರಾಗೇಟಿವ್ ಮತ್ತು WH ಕ್ವಶನ್, SR ನೋ ಕ್ವಶನ್, WH ಕ್ವಶನ್ಸ್ ಗಳನ್ನ ಈ ವಿಡಿಯೋದಲ್ಲಿ ನಾನು ಡಿಸ್ಕಸ್ ಮಾಡಿದ್ದೇನೆ. ಸೊ ಈ ವಿಡಿಯೋನ ಆರಂಭದಿಂದಲೂ ಎಂಡ್ವರೆಗೂ ಕೂಡ ಯಾವುದೇ ಸ್ಕಿಪ್ ಅನ್ನ ಮಾಡಿದ್ರೆ ನಿಮಗೆ ಪಾಸ್ಟ್ ಪರ್ಫೆಕ್ಟ್ ಟೆನ್ಸ್ ಬಗ್ಗೆ ಕಂಪ್ಲೀಟ್ ಆಗಿರ್ತಕ್ಕಂಥ ಮಾಹಿತಿ ಒಂದೇ ವಿಡಿಯೋದಲ್ಲಿ ಇಲ್ಲಿ ಸಿಗ್ತದೆ. ಸರಿಯಾಗಿ ವಿಡಿಯೋವನ್ನು ನೋಡಿ, ಬೇಕಂದ್ರೆ ನೋಟ್ ಮಾಡ್ಕೊಳ್ಳಿ. ನೋಟ್ ಮಾಡಿಕೊಂಡು ಟೆನ್ಸನ್ನು ಪರ್ಫೆಕ್ಟ್ ಆಗಿ ಕಲಿತ್ರೆ ನಿಮಗೆ ಇಂಗ್ಲೀಷ್ನಲ್ಲೇ ಲ್ಯಾಂಗ್ವೇಜನ್ನು ಕಲೀಲಿಕ್ಕೆ ತುಂಬ ಹೆಲ್ಪ್ ಆಗ್ತದೆ. ಹಾಗೆ ಗ್ರಾಮರನ್ನು ಕಲೀಲಿಕ್ಕೆ ಟೆನ್ಸ್ ಬಹಳ ಇಂಪಾರ್ಟೆಂಟ್ ಆಗಿರುವಂಥದ್ದು. ಸೊ ಓಕೆ, ಇವತ್ತಿನ ವಿಡಿಯೋನ ನಾನು ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೇನೆ. ಮತ್ತೆ ಇನ್ನೊಂದು ವಿಡಿಯೋದೊಂದಿಗೆ ಮತ್ತೆ ನಾಳೆ ಭೇಟಿ ಆಗೋಣ. ಅಲ್ಲಿವರೆಗೂ ಸೊ ಕಾಯ್ತಾ ಇರಿ.